ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರಮ್ಮ ನೀನು? ಇದಕ್ಕೆ ಲಕ್ಷಣವಾಗಿದೆಯಲ್ಲ ನನ್ನ ತಾಯಿ. ಅಜ್ಜಿ, ಈ ಬಿಸಿಲಲ್ಲಿ ನೀವೇನ್ ಮಾಡ್ತಿದ್ದೀರಾ? ಈಗ ನೋಡಿ ಬಿಸಿಲು ತಾಪವೇ ಮರ್ತಾಯ್ತು. ಏನಮ್ಮ ನಿನ್ನ ಹೆಸರು? ಭಾವನಾ ಅಜ್ಜಿ. ತಗೋ, ಇದು ನೀನು ಹುಟ್ಟಿದ ಹಬ್ಬಕ್ಕೆ. ದೇವ್ರು ನಿಮ್ಗೆ ಒಳ್ಳೇದು ಮಾಡಿ. ಅಜ್ಜಿ, ಇದು ಗೌಡ್ರೇನಾದ್ರು? ಅವರೇ ಕೊಟ್ಟಿದ್ದು. ನಿಮಗೂ ಅವ್ರು ಗೊತ್ತಾ? ಅವ್ರು ಯಾರಿಗೆ ತಾನೇ ಗೊತ್ತಿಲ್ಲ. ಬರ್ತೀನಮ್ಮ. ಗೌಡ್ರಿಗೆ ಎಲ್ರೂ ಪರಿಚಯ, ಎಲ್ರೂ ಅವ್ರನ್ನ ನೋಡಿದ್ದಾರೆ. ಆದ್ರೆ ಇಷ್ಟು ದಿನ ಪರಿಚಯ ಇದ್ರು ಯಾಕೋ ಸಿಗಕ್ಕೆ ಆಗಿಲ್ವಲ್ಲ. ನನ್ ಕರ್ಮ ಹೋಗು. ಗೌಡ್ರೆ, ಬರೀ ಕದ್ದು ಮುಚ್ಚಿ ನೋಡೋದು, ಫೋನಲ್ಲಿ ಮಾತಾಡೋದು ಇಟಯ್ಯ. ಹೋಗಿ ಮಾತಾಡ್ತೀರಿ, ಸುಮ್ಕಿರ್ಲ ಲವ್. ಹಾ ಗೌಡ್ರೆ, ಎಲ್ಲಿದ್ದೀರಾ? ಮೇಡಮ್, ನಿಮಗೆ ನಾನು ಕಳ್ಸಿರೋ ಹುಡುಗರೆ ಸಿಗ್ತಾ? ಹಾ, ಯಾರೋ ಒಬ್ರು ಅಜ್ಜಿ ಬಂದ್ ಕೊಟ್ಟು ಹೋದ್ರು. ಯಾರವರು? ಅವರು ನಮ್ಗೆ ಗೊತ್ತಿರೋರಯ್ಯ. ಗೌಡ್ರೆ, ಇದೆಲ್ಲ ಯಾಕೆ? ನನಗೆ ಕೊಡ್ಬೇಕು ಅನಿಸ್ತು ಮೇಡಮ್. ನಿಮಗೆ ಖುಷಿ ಆಗ್ನಿಲ್ವೇ? ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ದೀರಾ, ಆದ್ರೆ ನೀವ್ ಮಾತ್ರ ಬರ್ತಿಲ್ಲ. ಬರ್ತೀನಿ ಮೇಡಮ್. ನಾನು ಬರೋದೇ ನಿಮ್ಗೆ ಕೊನೆ ಸರ್ಪ್ರೈಸ್. ಗೌಡ್ರೆ, ಬೊಕ್ಕೆ ಕಳ್ಸಿದ್ದಾಯ್ತು, ಮಕ್ಕಳು ಕಳ್ಸಿ ಅವ್ರ ಕೈಲಿ ಹೂ ಕೊಡ್ಸಿದ್ದು ಆಯ್ತು, ಕೇಕು ಕಟ್ ಮಾಡಿಸಿ ಮಕ್ಕಳಿಗೆಲ್ಲ ತಿನ್ಸಿದ್ದು ಆಯ್ತು. ನೀವ್ ಯಾವಾಗ ಅತ್ತೆ ಮುಂದೆ ಹೋಗಿ ನಿಂತ್ಕೊಳ್ಳೋದು, ಮಾತಾಡೋದು, ಅದನ್ನ ನಾನು ನೋಡೋದು. ಸಮೀಕಲ್ ನಿಂತ್ಕೊಳ್ಳ, ಎಲ್ಲಾನು ಹೇಳ್ಬೇಕು ಇವ್ನಿಗೆ. ಹೋಯ್ತೀನಿ ಹೊಸಿ, ತಡ್ಕೊಳ್ಳ. ಈ ಎರಡೂ ಜಾತಕಗಳು ತುಂಬಾ ಹೊಂದಾಣಿಕೆ ಆಗ್ತಾ ಇದೆ. ಎಲ್ಲಾ ಗುಣಗಳು ಕೂಡಿ ಬರುತ್ತೆ. ಪ್ರಶಸ್ತವಾಗಿದೆ. ಥ್ಯಾಂಕ್ ಯು ಗುರುಗಳೇ. ನಾನಿನ್ ಬರ್ತೀನಿ ತಾಯಿ. ಸರಿ ಗುರುಗಳೇ. ಇದು ಅಂತೂ ನಾವು ಅನ್ಕೊಂಡಾಗೆ ಎಲ್ಲ ಆಗ್ತಿದೆ ಅಲ್ವಾ? ಆಫ್ಕೋರ್ಸ್ ಆಗಲೇಬೇಕಲ್ಲ. ಅಂದಹಾಗೆ ನಿಮ್ಮ ಅತ್ತೆಗೆ ಜಾತಕನ ಇವತ್ತೇ ಕಳಿಸ್ಬಿಡ್ಲಾ? ಈಗಲೇ ಬೇಡ, ನಾನು ಮೊದಲು ಮನೆಗೆ ಹೋಗ್ತೀನಿ, ನೀನು ಆಮೇಲೆ ಕಳಿಸು. ಸರಿ. ಸೋಪಿ, ಫೈನಲಿ ನಾವು ಅಂದ್ಕೊಂಡಿದ್ದ ಐಡಿಯಾಸ್ ಎಲ್ಲ ಸಕ್ಸಸ್ ಆಗ್ತಾ ಇದೆ. ಪ್ರತಿ ಸ್ಟೇಜಲ್ಲೂ ಪಾಸ್ ಆಗ್ತಾನೆ ಇದ್ದೀವಿ. ಹೀಗೆ ಆದರೆ ನೀನು ನಿನ್ನ ಪ್ರಾಜೆಕ್ಟನ್ನ ತುಂಬಾ ಎತ್ತರಕ್ಕೆ ತೊಗೊಂಡು ಹೋಗ್ಬೋದು. ಬಟ್ ಅದಕ್ಕೆ ಇನ್ನೂ ಸ್ವಲ್ಪ ದಿವಸ ಹೀಗೆ ಎಲ್ಲ ಮ್ಯಾನೇಜ್ ಮಾಡಬೇಕು. ನೀನಿರ್ಬೇಕಾದ್ರೆ ನನಗೆ ಯಾವ ಭಯನೇ ಅಲ್ವಾ? ಮತ್ತೆ ಎನಿವೇಸ್, ಟೈಮ್ ಆಯಿತು, ನಾನು ಹೊರಡ್ತೀನಿ. ಟೇಕ್ ಕೇರ್. ಇದು ನೀನು ಆಮೇಲೆ ಇದ್ರದ್ದೊಂದು ಫೋಟೋ ತೆಗೆದು ಅತ್ತೆ ಕಳಿಸ್ಬಿಡು. ಬಾಯ್ ಬಾಯ್ ಬಾಯ್. ಹೇ ಬಂಗಾರಿ, ಏನು ತುಂಬ ಖುಷಿಯಾಗಿದೆಯಾ? ಎನಿ ಗುಡ್ ನ್ಯೂಸ್? ಇದು ಒಂಥರ ಗುಡ್ ನ್ಯೂಸ್ ರವಿ. ವಾವ್ ಬಂಗಾರಿ, ನೀನು ಹೇಳ್ತಾ ಇರೋದು ನೋಡಿದರೆ ನಮ್ಮ ಪ್ರಾಜೆಕ್ಟ್ ಟೇಕ್ ಆಫ್ ಆಗೋ ಥರ ಇದೆ. ಇದು ಪ್ರಾಜೆಕ್ಟ್ ಬಗ್ಗೆ ಅಲ್ಲ, ಬಟ್ ನಮ್ಮ ಪ್ರಾಜೆಕ್ಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಅಂದ್ಕೊಂಡಾಗೆ ಸ್ಟೇಟ್ ಅಲ್ಲ, ಸೆಂಟ್ರಲ್ ಮಿನಿಸ್ಟರ್ವರೆಗೂ ಸಪೋರ್ಟ್ ಸಿಗುತ್ತೆ. ನೀನೇ ನೋಡ್ತಾ ಇರು, ನಾನು ನಮ್ಮ ಬಿಸ್ನೆಸ್ನ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತೀನಿ ಅಂತ. ಅವು ಜೋಶ್ ಪಂಡ
ಬಂಗಾರಿ ನೀ ಏನೇ ಮಾಡಿದ್ರು ಅದು ನನಗೆ ತಾನೇ ಒಳ್ಳೇದಾಗೋದು. ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಜಾನು? ಆಹಾ, ಬರೀ ಫೋಟೋಸ್ ಚೆನ್ನಾಗಿರೋದಾ? ಅದ್ರಲ್ಲಿ ನಾವು ಚೆನ್ನಾಗಿಲ್ವಾ? ಫೋಟೋ ಚೆನ್ನಾಗಿದೆ ಅಂದ್ರೆ ನಾವು ಚೆನ್ನಾಗಿದ್ದೀವಿ ಅಂತ ತಾನೇ ಅರ್ಥ. ಗೊತ್ತಮ್ಮ, ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ಎಲ್ಲೇ ನಂದೊಂದು ಫೋಟೋನೂ ಇಲ್ಲ ಇದರಲ್ಲಿ. ಅಜ್ಜಿ, ನಿಂಗೆ ವಯಸ್ಸಾಗ್ಬಿಟ್ಟಿದ್ಯಲ್ಲ, ಅದಕ್ಕೆ ಯಾರು ನಿನ್ ಫೋಟೋನೇ ತೆಗ್ದಿಲ್ಲ. ಓ, ನೀನು ಇಲ್ಲಿಗೆ ಬಂದಮೇಲೆ ಮಾತು ಬಹಳ ಕಲ್ತ್ಬಿಟ್ಟಿದ್ಯಾ. ನೀನು ಗಂಡನಿಗೆ ಹೇಳಿ ಸೊಂಟ ಮುರಿಸ್ತೀನಿ ನೋಡು. ಅದೇ ಮತ್ತೆ, ಅವರು ಅವ್ರ ಸೊಂಟ ಬೇಕಾದ್ರೂ ಮುರ್ಕೋತಾರೆ, ನನ್ಗೇನು ಮಾಡಲ್ಲ. ಅದಕ್ಕೆ ನೀನು ಉಬ್ಬೋಗಿರೋದು. ಅಜ್ಜಿ, ಸುಮ್ಮನೆ ಕೂತ್ಕೊಳ್ಳೋ ಸಾಕು. ಅಮ್ಮ, ಆ ಆಲ್ಬಮ್ ಬಿಡು. ಇದು ನೋಡು, ಇದರಲ್ಲಿ ನಮ್ಮ ಮನೆಯವರ ಹಳೆ ಫೋಟೋಸ್ ಇದೆ, ಅವ್ರ ಚಿಕ್ಕ ವಯಸ್ಸಿನ ಫೋಟೋ. ಇಲ್ಲಿ ನೋಡು. ಜಾನು, ಇವನೇ ಕಣೆ ನಿಮ್ಮಣ್ಣ ವೆಂಕಿ. ಹೌದಾ? ಹೌದು, ನೋಡು ವೆಂಕಿ ಅಣ್ಣ ಇದ್ದಾನೆ ಇಲ್ಲಿ. ಅಯ್ಯೋ ಅಮ್ಮ, ಎಷ್ಟು ಮುದ್ದಾಗಿದ್ದಾನೆ. ಹೌದು ಜಾನು, ಈ ಫೋಟೋ ಇಲ್ಲಿಗೆ ಯಾಕೆ ಬಂತು? ಅದೇ ಅಮ್ಮ, ಅಪ್ಪ ಹೇಳ್ತಿದ್ರಲ್ಲ, ಜಯಂತ್ ಅವರು ವೆಂಕಯ್ಯಣ್ಣ ಇದ್ದಿದ್ದ ಆಶ್ರಮದಲ್ಲೇ ಇದ್ದಿದ್ದು ಅಂತ. ಓ, ಹಾಗಾದ್ರೆ ಇದ್ರಲ್ಲಿ ಅಳಿಯಂದ್ರೆ ಯಾರು? ನಂಗೂ ಗೊತ್ತಾಗ್ತಿಲ್ಲ ಅಮ್ಮ, ಅವ್ರನ್ನೇ ಒಂದ್ಸತಿ ಕೇಳೋಣ. ಹಾ, ಎಷ್ಟು ಮುದ್ದಾಗಿದ್ದಾನಲ್ಲ ಅಣ್ಣ. ಬರೀ ಕ್ರಿಕೆಟಾ? ಇವತ್ತೊಂದು ಆಶ್ಚರ್ಯ ಆಯ್ತು ಗೊತ್ತಾ? ಏನು? ನಾನು ಅಮ್ಮ ನಮ್ಮ ಮದ್ವೆ ಫೋಟೋಸ್ ಎಲ್ಲ ನೋಡ್ತಿದ್ವಾ, ಆ ಆಲ್ಬಮ್ ಜೊತೆಗೆ ಈ ಆಲ್ಬಮ್ಮು ಸಿಕ್ತು. ಇದರಲ್ಲಿ ನಿನ್ ಚಿಕ್ಕ ವಯಸ್ಸಿನ ಫೋಟೋಸ್ ಎಲ್ಲ ಇದೆ. ಯಾವ ಫೋಟೋ? ಅದೇ ರೀ, ನೀವು ಆಶ್ರಮದಲ್ಲಿದ್ರಲ್ಲ ಆ ಫೋಟೋ. ಇದರಲ್ಲಿ ಫಾದರ್ ಎಲ್ಲ ಇದ್ದಾರೆ, ಜೊತೆಗೆ ಬೇರೆ ಮಕ್ಕಳು ಎಲ್ಲ ಇದ್ದಾರೆ. ನೋಡಿ ಇಲ್ಲಿ, ಅದರಲ್ಲಿ ಬೆಂಕಿ ಅಣ್ಣನೂ ಇದ್ದಾನೆ. ಅಮ್ಮನೇ ಗುರ್ತಿಡಿದ್ರು. ಅಳಿಯಂದ್ರೆ ಇಲ್ಲಿ ಕೊಡಿ ನೋಡ. ವೆಂಕಿ ಹೇಗಿದ್ದಾನೆ ನೋಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.